ಹಾಯ್ ಫ್ರೆಂಡ್ಸ್, ನಾನು ಇವತ್ತು ಬಾಳೆಹಣ್ಣಿನ ಹಲ್ವಾ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ ಆಗುವಷ್ಟು ಬೆಲ್ಲದ ಪುಡಿಯನ್ನು ನಾನು ತಗೊಂಡು ಹಾಕ್ತಾ ಇದ್ದೀನಿ. ಹಾಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಇದು ಸಿರಪ್ ಅಷ್ಟೇ ಮಾಡ್ಕೋಬೇಕಾಗುತ್ತೆ. ನಾವು ಒಂದೆಳೆ ಪಾಕ ಆ ರೀತಿಯಾಗಿ ಏನನ್ನು ಮಾಡ್ಕೊಳ್ಳೋ ಆಗಿಲ್ಲ, ಜಸ್ಟ್ ಸಿರಪ್ ಥರ ಮಾಡ್ಕೋಬೇಕು. ಇದು ಸ್ವಲ್ಪ ಗಟ್ಟಿ ಆಯಿತು, ಹಾಗಾಗಿ ನಾನು ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಕುದಿಯಷ್ಟು ಮಾತ್ರ ಕುದಿಸ್ಕೋತಾ ಇದ್ದೀನಿ. ನಾನು ಆರ್ಗಾನಿಕ್ ಬೆಲ್ಲ ತಗೊಂಡಿದ್ದೀನಿ, ನೀವು ಯಾವುದೇ ಥರದ ಬೆಲ್ಲನ ನೀವು ತಗೋಬೋದು. ಸ್ಟವನ್ನು ಐ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕಾಗುತ್ತೆ. ಐ ಫ್ಲೇಮಲ್ಲಿ ಇಟ್ಟಿರೋದ್ರಿಂದ ಫುಲ್ ಎಲ್ಲ ನೊರೆ ಎಲ್ಲ ಉಕ್ಕಿ ಬರುತ್ತೆ, ಹಾಗಾಗಿ ನಾವು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಇವಾಗ ಸಿರಪ್ಪು ರೆಡಿ ಆಗಿದೆ. ನೆಕ್ಸ್ಟು ಒಂದು 10 ಬಾಳೆಹಣ್ಣನ್ನು ಸಿಪ್ಪೆ ಎಲ್ಲ ತೆಗೆದುಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೋಬೇಕು, ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಹಾಗೆಯೇ ಅದರಲ್ಲಿ ಒಂದೊಂದು ಪೀಸ್ ಚಿಕ್ಕದಾಗಿ ಇದ್ದರೆ ಅದನ್ನೆಲ್ಲ ತೆಗೆದುಬಿಡಿ. ನೆಕ್ಸ್ಟು ಇವಾಗ ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವು ಗೋಡಂಬಿಯನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಗೋಡಂಬಿ ಫ್ರೈ ಆಗಿದೆ. ಗೋಡಂಬಿಯನ್ನು ತೆಗೆದುಕೊಂಡು ಅದೇ ಪಾತ್ರೆಗೆ ನಾವು ಮೊದಲಿಗೆ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಬಾಳೆಹಣ್ಣನ್ನು, ಆ ಪೇಸ್ಟನ್ನು ಈ ಪಾತ್ರೆಗೆ ಹಾಕ್ಕೊಂಡು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಕೈ ಬಿಡದೇನೆ ತಿರುಗಿಸ್ಕೊತಾ ಇರಬೇಕಾಗುತ್ತೆ. ನಾವು ಮೊದಲಿಗೆ ಪಾತ್ರೆಯನ್ನು ಇಡುವಾಗ ದಪ್ಪದಾಗಿರುವ ಪಾತ್ರೆಯನ್ನು ಅಥವಾ ಪ್ಯಾನನ್ನು ನಾವು ಇಟ್ಕೋಬೇಕಾಗುತ್ತೆ. ತೆಳು ಆಗಿರುವ ಪಾತ್ರೆಯನ್ನು ನಾವು ಇಡೋದ್ರಿಂದ ಬಾಳೆಹಣ್ಣು ತುಂಬಾ ಬೇಗನೆ ಸೀದೋಗ್ಬಿಡುತ್ತೆ. ಸ್ಮೆಲ್ಲು ಚೆನ್ನಾಗೂ ಇರಲ್ಲ, ಹಾಗೂ ಟೇಸ್ಟ್ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಮೊದಲಿಗೆ ನಾವು ದಪ್ಪಾಗಿರುವ ಪಾತ್ರೆಯನ್ನು ನಾವು ಇಟ್ಕೊಂಡು ಕೈ ಬಿಡದೇನೆ ತಿರುಗಿಸ್ಬೇಕಾಗುತ್ತೆ. ಸ್ವಲ್ಪನೇ ಹಸಿ ಸ್ಮೆಲ್ ಹೋದ್ಮೇಲೆ ಮತ್ತೆ 2 ಟೇಬಲ್ ಸ್ಪೂನಷ್ಟು ನಾವು ತುಪ್ಪವನ್ನು ಆ್ಯಡ್ ಮಾಡಿಕೊಂಡು ಇದು ಬಾಳೆಹಣ್ಣು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ನಾವು ಕೈ ಬಿಡದೇನೆ ತಿರುಗಿಸ್ತಾ ಇರಬೇಕಾಗುತ್ತೆ. ಈ ಬಾಳೆಹಣ್ಣು ಇವಾಗ ಲೈಟಾಗಿ ಬ್ರೌನ್ ಕಲರ್ ಬರ್ತಾ ಇದೆ, ಹಾಗೆಯೇ ಹಸಿ ಸ್ಮೆಲ್ಲು ಕೂಡ ಫುಲ್ ಹೋಗಿದೆ. ಕೈ ಬಿಡ್ದೇ ನಾವು ಒಂದು 5 ನಿಮಿಷನಾದರೂ ಚೆನ್ನಾಗಿ ತಿರುಗಿಸ್ಬೇಕಾಗುತ್ತೆ ಈ ಪೇಸ್ಟನ್ನು. ಇವಾಗ ಲೈಟಾಗಿ ಬ್ರೌನ್ ಕಲರ್ ಬಂದಿದೆ ಆಗಿದೆ. ಈಗ ನಾನು ಸಿರಪ್ ಮಾಡ್ಕೊಂಡಿದ್ವಲ್ಲ ಬೆಲ್ಲದ್ದು, ಆ ಸಿರಪನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಬೆಲ್ಲದ ಸಿರಪ್ಪನ್ನು ಆ್ಯಡ್ ಮಾಡಿದ ಮೇಲೆ ಬೆಲ್ಲ ಮತ್ತು ಬಾಳೆಹಣ್ಣಿನ ಪೇಸ್ಟ್ ಚೆನ್ನಾಗಿ ಹೊಂದ್ಕೋಬೇಕು, ಹಾಗೆ ತಿರುಗಿಸ್ತಾನೇ ಇರಬೇಕಾಗುತ್ತೆ. ಬೆಲ್ಲದ ಸಿರಪ್ಪು ಮತ್ತು ಬಾಳೆಹಣ್ಣಿನ ಪೇಸ್ಟು ಚೆನ್ನಾಗಿ ಎರಡೂ ಕೂಡ ಮಿಕ್ಸ್ ಆಗಿದೆ. ಈ ಹಲ್ವಾ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ನಾವು ತಿರುಗಿಸ್ಕೊಂತಾನೇ ಇರಬೇಕಾಗುತ್ತೆ. ಆ ಬಾಂಡಲಿನ ಆ ಹಲ್ವಾ ಇರುತ್ತಲ್ಲ ಸ್ವಲ್ಪ ಹೀಗೆ ಮೇಲೆ ಎದ್ದಳೋವರೆಗೂ ನಾವು ತಿರುಗಿಸ್ಕೋಬೇಕು. ಹಾಗೆ ಮಧ್ಯದಲ್ಲಿ ನಾನು ಮತ್ತೆ 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕೊನೆಯದಾಗಿ ಗೋಡಂಬಿಯನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪನೇ ಗಟ್ಟಿ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಗಟ್ಟಿ ಆಗೋವರೆಗೂ ತಿರುಗಿಸ್ಕೋಬೇಕು. ಇವಾಗ ನೋಡಿ ಬಾಂಡಲಿಯನ್ನು ಹಾಗೆ ಬಿಡ್ತಾ ಇದೆ ಆ ಹಲ್ವಾ. ಇಲ್ಲಿವರೆಗೂ ಸಹ ನಾವು ತಿರುಗಿಸ್ಕೊಂಡು ಒಂದು ಪ್ಲೇಟ್ಗೆ ತುಪ್ಪವನ್ನು ಹಚ್ಬಿಟ್ಟು ಈ ಹಲ್ವಾವನ್ನು ನಾವು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಚೆನ್ನಾಗಿ ತಟ್ಟಿ ಅದು ಸ್ವಲ್ಪ ತಣ್ಣಗಾದಮೇಲೆ ನಾವು ಇದನ್ನು ಕಟ್ ಮಾಡಿದರೆ ಹಲ್ವಾ ಸೂಪರಾಗಿ ರೆಡಿಯಾಗಿರುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆದರೂ ಕೂಡ ಪ್ಲೇಟ್ಗೆ ಸ್ವಲ್ಪ ಹಲ್ವಾ ಅಂಟ್ಕೊಂಡ್ಬಿಟ್ಟಿದ್ದು, ಕೊಯ್ಯೋಕ್ಕೂ ಅಷ್ಟು ಚೆನ್ನಾಗಿ ಬರಲಿಲ್ಲ. ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.